Hello, my dear students. This is Vijay Shekhar Nayaka JR, Assistant Professor, Vijayanagara Sri Krishna Devaraya University, Ballari. Friends, today we will discuss the session 25 in business law. In this session, I am going to teach you about essential elements of a valid consideration. In the previous session, we were discussed about features of a consideration. ಹಿಂದಿನ ತರಗತಿಯಲ್ಲಿ ಕನ್ಸಿಡರೇಷನ್ದು ಏನೇನು ಲಕ್ಷಣಗಳಿದೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ನಿಮ್ಗೆ ಗೊತ್ತಿದೆ ಏನೇನು ಲಕ್ಷಣ ಇದೆ ಅಂತ. ಕನ್ಸಿಡರೇಷನ್ ಮೇ ಬಿ ಐದರ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಆರ್ ಕೈಂಡ್. ಇಟ್ ಮಸ್ಟ್ ಹ್ಯಾವ್ ಸಮ್ ವ್ಯಾಲ್ಯೂ ಇನ್ ದ ಐಸ್ ಆಫ್ ದ ಲಾ. It is going to benefit to one party and loss to the another party. It is always something in written, that is quid pro quo. It may be past, present or future. Consideration is something done at the desire of the promiser. The promise himself may give consideration or any other third party. So ಇವೆಲ್ಲ ಲಕ್ಷಣಗಳು ನಾವು ಲಾಸ್ಟ್ ಸೆಷನ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. The objective of today's session is to equip you with the comprehensive provisions or essential elements of a valid consideration. By the end of this session, you will understand the essential elements of a valid consideration. What are the essential elements of a valid consideration? Or what are a rules regarding valid consideration? ಸೊ ನಿಮಗಾಗಲೇ ಕನ್ಸಿಡರೇಷನ್ ಅಂದರೆ ಗೊತ್ತಿದೆ. ಎ ಪಾರ್ಟಿ ಪ್ರಾಮಿಸ್ ಟು ಡೂ ಸಮಥಿಂಗ್, he must get something in return. That something written is called as consideration. ಪ್ರತಿ ಒಂದು ಕಾಂಟ್ರಾಕ್ಟ್ಗೂ ಕೂಡ ಕನ್ಸಿಡರೇಷನ್ ಇರಲೇಬೇಕು, ಇಲ್ಲಾಂದರೆ ಅದು ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಆರ್ ಅಗ್ರಿಮೆಂಟ್ ಆಗುತ್ತೆ. Section 10 of the Indian Contract Act 1872 describes that lawful consideration is one of the essential elements of a valid contract. The agreement without consideration becomes an void agreement. ಸೊ ಅದಕ್ಕೆ ಪ್ರತಿ ಕಾಂಟ್ರಾಕ್ಟಿಗೆ ವ್ಯಾಲಿಡ್ ಕನ್ಸಿಡರೇಷನ್ ಇರಬೇಕಾಗತ್ತೆ. ಹಾಗಾದರೆ ವ್ಯಾಲಿಡ್ ಕನ್ಸಿಡರೇಷನ್ ಆಗಬೇಕಂದ್ರೆ ಏನೇನು ಎಸೆನ್ಷಿಯಲ್ ಎಲಿಮೆಂಟ್ಸ್ ಇರಬೇಕಪ್ಪ, ಏನೇನು ರೂಲ್ಸ್ನ ನಾವು ಫಾಲೋ ಮಾಡಬೇಕು? First essential element of a valid consideration is consideration is a must for every contract. Without consideration, contracts are becomes an void, invalid. For each and every contract there must be a consideration. ಯಾವುದೇ ಕಾಂಟ್ರಾಕ್ಟ್ ಆಗಲಿ ಅದು ಕಾಂಟ್ರಾಕ್ಟ್ ಅಂತ ಅನಿಸ್ಕೋಬೇಕು ಅಂತಂದರೆ ಅಲ್ಲಿ ವ್ಯಾಲಿಡ್ ಕನ್ಸಿಡರೇಷನ್ ಇರಲೇಬೇಕು. ನಾವು ಅದಕ್ಕೆ ಒಂದು ಟರ್ಮ್ ಹೇಳ್ತೀವಿ, ಎಕ್ಸ್ ನ್ಯೂಡ್ ಪ್ಯಾಕ್ಟೋ ನಾನ್ ಆರಿಟೂರ್ ಆ್ಯಕ್ಟೋ, ವಿಚ್ ಮೀನ್ಸ್ ನೋ ಆ್ಯಕ್ಷನ್ ಕ್ಯಾನ್ ಅರೈಸ್ ಫ್ರಮ್ ಎ ನ್ಯೂಡ್ ಆರ್ ಎ ಬೇರ್ ಪ್ರಾಮಿಸ್. ನಾನೇನೋ ಪ್ರಾಮಿಸ್ ಮಾಡಿದೆ, ಎಂಟಿ ಪ್ರಾಮಿಸ್ ಮಾಡಿದ್ದೀನಿ ಅಂತಂದರೆ ಅಲ್ಲಿ ಕನ್ಸಿಡರೇಷನ್ ಇರೋದಿಲ್ಲ. ಇಟ್ ಮೀನ್ಸ್ ದಟ್ ಆ್ಯನ್ ಅಗ್ರಿಮೆಂಟ್ ನಾಟ್ ಸಪೋರ್ಟೆಡ್ ಬೈ ಕನ್ಸಿಡರೇಷನ್ ಕೆನಾಟ್ ಬಿ ಎನ್ಫೋರ್ಸ್ಡ್ ಬೈ ದ ಲಾ. ಕನ್ಸಿಡರೇಷನ್ ಇಲ್ಲ ಅಂತಂದರೆ ಅಂಥ ಕಾಂಟ್ರಾಕ್ಟನ್ನು, ಅಂಥ ಅಗ್ರಿಮೆಂಟನ್ನು ಕಾನೂನಿನ ಪ್ರಕಾರ ಒಪ್ಪಿಕೊಳ್ಳೋದಿಲ್ಲ. ಅದಕ್ಕೆ ಕಾಂಟ್ರಾಕ್ಟ್ ಆಗಬೇಕು ಅಂತಂದರೆ ಅಲ್ಲಿ ವ್ಯಾಲಿಡ್ ಕನ್ಸಿಡರೇಷನ್ ಇರಲೇಬೇಕು. ಇಲ್ಲಿ ಜನರಲ್ ರೂಲ್ ಆಫ್ ದ ಅಗ್ರಿಮೆಂಟ್ ಇಸ್ ದಟ್ ದ ಅಗ್ರಿಮೆಂಟ್ಸ್ ವಿತೌಟ್ ಕನ್ಸಿಡರೇಷನ್ ಆರ್ ಕನ್ಸಿಡರ್ಡ್ ಆಸ್ ಎನ್ ವಾಯ್ಡ್, invalid agreements. So that for each and every valid contract there must be an valid consideration. Agreements without lawful consideration, it is declared to be void or unenforceable under the law. ಸೊ ಅದಕ್ಕೆ ಪ್ರತಿ ಕಾಂಟ್ರಾಕ್ಟ್ಗೂ ವ್ಯಾಲಿಡ್ ಕನ್ಸಿಡರೇಷನ್ ಇರಲೇಬೇಕು. In the words of the Salmon,
A promise without consideration is a gift. One made for consideration is bargain. If any promise given without consideration, it is considered as a gift. It is not a contract. ನಾನು ಸುಮ್ಮನೆ ಏನೋ ಪ್ರಾಮಿಸ್ ಮಾಡಿ ನಾನು ಏನನ್ನು ಕೂಡ ಸಮಥಿಂಗ್ ರಿಟರ್ನ್ ತಗೊಳ್ದೇನೆ ನಾನು ಏನಾದರೂ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಬರೀ ಗಿಫ್ಟ್ ಆಗುತ್ತಷ್ಟೇ. ಇಫ್ ಎನಿ ಪ್ರಾಮಿಸ್ ಒನ್ ಮೇಡ್ ಫಾರ್ ಕನ್ಸಿಡರೇಷನ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎನ್ ಬಾರ್ಗೈನ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎನ್ ಕಾಂಟ್ರಾಕ್ಟ್. ಸೊ ಹಾಗಾಗಿ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕು ಅಂತಂದರೆ ವ್ಯಾಲಿಡ್ ಕನ್ಸಿಡರೇಷನ್ ಇರಲೇಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೇಸ್ ಸ್ಟಡೀಸ್ ನೋಡ್ತಾ ಹೋದರೆ, ಫಸ್ಟ್ ಇಂಪಾರ್ಟೆಂಟ್ ಕೇಸ್ ಸ್ಟಡಿ ಈಸ್ ಅಬೌಟ್ ಅಬ್ದುಲ್ ಅಜೀಜ್ ವರ್ಸಸ್ ಮಾಜೂಮ್ ಅಲಿ. ಸೊ ಈ ಕೇಸ್ ಸ್ಟಡಿಯಲ್ಲಿ ಏನಾಗುತ್ತೆ, ಸೆಕ್ರೆಟರಿ ಆಫ್ ದ ಮಾಸ್ಕ್ ಕಮಿಟಿ ಫೈಲ್ಡ್ ಎ ಸೂಟ್ ಟು ಎನ್ಫೋರ್ಸ್ ಪ್ರಾಮಿಸ್ ಮೇಡ್ ಬೈ ಪ್ರಾಮಿಸರ್ ಟು ಸಬ್ಸ್ಕ್ರೈಬ್ ₹500 ಟು ರೀಬಿಲ್ಡಿಂಗ್ ಆಫ್ ಎ ಮಾಸ್ಕ್. ಒಂದು ಮಸೀದಿನ ರೀಬಿಲ್ಡಿಂಗ್ ಮಾಡೋದಕ್ಕೆ ₹500 ಕೊಡ್ತೀನಿ ಅಂತ ಒಬ್ಬ ಪ್ರಾಮಿಸ್ ಮಾಡಿರ್ತಾನೆ. ₹500 ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಸೆಕ್ರೆಟ್ರಿ ಏನು ಮಾಡ್ತಾನೆ, ಕೇಸ್ ಹಾಕ್ತಾನೆ. ಈ ಕೇಸಲ್ಲಿ ಕೋರ್ಟ್ ಡಿಸೈಡ್ ಆಗುತ್ತೆ, ಡಿಸಿಷನ್ ಕೊಡುತ್ತೆ. ಇಲ್ಲಿ ಬೆನಿಫಿಟ್ಟು, ಸೊ ದೇರ್ ವಾಸ್ ನೋ ಕನ್ಸಿಡರೇಷನ್ ಇನ್ ದ ಸೆನ್ಸ್ ಆಫ್ ಬೆನಿಫಿಟ್. ದ ಪರ್ಸನ್ ಮೇಕಿಂಗ್ ದ ಪ್ರಾಮಿಸ್ ಡಿಡ್ ನಾಟ್ ಗೆಟ್ ಎನಿಥಿಂಗ್. ಇಲ್ಲಿ ಯಾರು ಪ್ರಾಮಿಸ್ ಮಾಡಿದ್ದಾನೆ ಅವನಿಗೇನು ಬೆನಿಫಿಟ್ ಇನ್ ರಿಟರ್ನ್ ಬರ್ತಾ ಇಲ್ಲ. ಅವ್ನು ಬರೀ ಪ್ರಾಮಿಸ್ ₹500 ಕೊಡ್ತೀನಿ ಅಂತ ಅಷ್ಟೇ ಪ್ರಾಮಿಸ್ ಮಾಡಿದ್ದಾನೆ, ಇನ್ ರಿಟರ್ನ್ ಅವ್ನಿಗೇನು ಬರ್ತಾ ಇಲ್ಲ. ಅದಕ್ಕೆ ಇದನ್ನು ವ್ಯಾಲಿಡ್ ಅಲ್ಲ ಅಂತ ಅಂದ್ಬಿಟ್ಟು ಕೋರ್ಟ್ ಡಿಸಿಷನ್ ಕೊಡುತ್ತೆ. ಮತ್ತು ಇಲ್ಲಿ ಸೆಕ್ರೆಟ್ರಿ ನಾಟ್ ಕ್ಯಾರಿಡ್ ಎನಿ ರೀಕನ್ಸ್ಟ್ರಕ್ಷನ್ ವರ್ಕ್, ಅವನೇನು ವರ್ಕ್ ಮಾಡಿರೋದಿಲ್ಲ. ಅದಕ್ಕೆ ಅವನಿಗೂ ಕೂಡ ಯಾವುದೇ ಹಿ ಆಲ್ಸೋ ಡಸ್ ನಾಟ್ ಗೆಟ್ ಎನಿ ಸಫರ್ ಆರ್ ಎ ಲಾಸ್. ಸೊ ಹಾಗಾಗಿ ಕೋರ್ಟ್ ಡಿಸೈಡ್ ಮಾಡುತ್ತೆ, ಇಲ್ಲಿ ಕನ್ಸಿಡರೇಷನ್ನು ಸಮಥಿಂಗ್ ಇನ್ ರಿಟರ್ನ್ ಹೋಗ್ತಾ ಇಲ್ಲ ಅಂತಂದರೆ ಅದನ್ನು ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಡಿಸೈಡ್ ಮಾಡೋದಿಲ್ಲ ಅಂತ ಕೋರ್ಟ್ ಡಿಸಿಷನ್ ಕೊಟ್ಟಿದೆ. ಸೊ ಇನ್ ಅನದರ್ ಕೇಸ್ ಕೇದಾರ್ನಾಥ್ ವರ್ಸಸ್ ಗೌರಿ ಮೊಹಮ್ಮದ್ದು, ಇದು ಕೂಡ ಸಿಮಿಲರ್ ಟು ದ ಎಬೋ ಕೇಸ್. ಸೊ ಇನ್ ದಿಸ್ ಕೇಸಲ್ಲಿ ಏನಾಗುತ್ತೆ, ಸೆಕ್ರೆಟ್ರಿಗೆ ಪ್ರಾಮಿಸ್ ಮಾಡಿರ್ತಾನೆ, ಆದರೆ ಸೆಕ್ರೆಟ್ರಿ ಅವನನ್ನು ನಂಬಿಕೊಂಡು ಕೆಲವೊಂದು ರೀಕನ್ಸ್ಟ್ರಕ್ಷನ್ ವರ್ಕ್ನ ಮಾಡಿರ್ತಾನೆ. ಸೊ ಅಲ್ಲಿ ಎಷ್ಟು ಅಮೌಂಟ್ ಆಫ್ ರೀಕನ್ಸ್ಟ್ರಕ್ಷನ್ ವರ್ಕ್ನ ಮಾಡಿದ್ದಾನಲ್ವ ಅಷ್ಟು ಅಮೌಂಟನ್ನು ವಸೂಲಿ ಮಾಡ್ಬೋದು ಅನ್ನುವಂತಹ ಒಂದು ಡಿಸಿಷನನ್ನು ಕೋರ್ಟ್ ಕೊಡುತ್ತೆ. ಸೊ ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಕೇಸು. ಆ್ಯಂಡ್ ದ ಥರ್ಡ್ ಕೇಸ್ ಈಸ್ ಇನ್ ದ ಶಾರದ್ ಟ್ರೇಡಿಂಗ್ ಆ್ಯಂಡ್ ಸ್ಟೇಟ್ ಆಫ್ ದ ಮಧ್ಯಪ್ರದೇಶ್. ಸೊ ಈ ಕೇಸಲ್ಲಿ ಲಾ ಎನ್ಫೋರ್ಸಸ್ ದ್ಯಾಟ್ ದ ಎಕ್ಸಿಸ್ಟೆನ್ಸ್ ಆಫ್ ಕನ್ಸಿಡರೇಷನ್ ಈಸ್ ಎ ಮಸ್ಟ್. ಇಲ್ಲಿ ಕೋರ್ಟ್ ಕ್ಲಿಯರಾಗಿ ಹೇಳಿದೆ, ಕನ್ಸಿಡರೇಷನ್ ಕಂಪಲ್ಸರಿ ಇರಲೇಬೇಕು. ರೀಸನ್ ಏನಪ್ಪ ಅಂತಂದರೆ, ದ ರೀಸನ್ ಇಸ್ ದಟ್ ಗ್ರ್ಯಾಟ್ಯುಟಸ್ ಆರ್ ವಾಲಂಟ್ರಿ ಪ್ರಾಮಿಸ್ ಮೇಡ್ ವಿತೌಟ್ ಡ್ಯೂ ಡೆಲಿಬರೇಷನ್ ಆ್ಯಂಡ್ ರ್ಯಾಶ್ಲಿ ಆರ್ ಕೆಪ್ಟ್ ಔಟ್ ಆಫ್ ಎನ್ಫೋರ್ಸಬಿಲಿಟಿ. ಇಲ್ಲಿ ಇಫ್ ದೇರ್ ಈಸ್ ನೋ ಕನ್ಸಿಡರೇಷನ್ ದೇ ಆರ್ ನಾಟ್ ಎನ್ಫೋರ್ಸಬಲ್ ಅಂಡರ್ ದಿ ಲಾ. ಕಾನೂನು ಅದನ್ನು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಕಾನೂನು ಒಪ್ಕೋಬೇಕು ಅಂತಂದರೆ ಕಂಪಲ್ಸರಿಲಿ ದೇರ್ ಮಸ್ಟ್ ಬಿ ಆ್ಯನ್ ವ್ಯಾಲಿಡ್ ಕನ್ಸಿಡರೇಷನ್. ಕನ್ಸಿಡರೇಷನ್ ಇಲ್ಲ ಅಂತಂದರೆ ಅದು ಎನ್ಫೋರ್ಸಿಬಲ್ ಆಗೋದಿಲ್ಲ. ಬಟ್ ಇದಕ್ಕೆ ದೇರ್ ಆರ್ ಸಮ್ ಆಫ್ ದ ಎಕ್ಸೆಪ್ಷನ್ಸ್. ಕೆಲವೊಂದು ಕಾಂಟ್ರಾಕ್ಟಲ್ಲಿ ವ್ಯಾಲಿಡ್ ಕನ್ಸಿಡರೇಷನ್ನು ಇರಲೇಬೇಕು ಅಂತ ಅನ್ನೋದಿಲ್ಲ. Section 25 of the Indian Contract Act 1872 deals with the certain exceptions. The agreements are enforceable even though there is no consideration. ಕನ್ಸಿಡ್ರೇಷನ್ ಇಲ್ಲ ಅಂತಂದರೂ ಕೂಡ ಇಂಥ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಅದನ್ನು ಕಾಂಟ್ರಾಕ್ಟ್ ಅಂತ ಅಕ್ಸೆಪ್ಟ್ ಮಾಡ್ಬೋದು. ಈ ಒಂದು ಎಕ್ಸೆಪ್ಷನ್ಸನ್ನು ಸೆಕ್ಷನ್ 25 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872ನಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಯಾವ್ಯಾವ ಎಕ್ಸೆಪ್ಷನ್ಸ್ ಇದೆಯಪ್ಪ ಅಂತಂದರೆ, ಫಸ್ಟ್ ಒನ್ ಈಸ್ ದಟ್ ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್. ಸೆಕೆಂಡ್ಲಿ, ಕಾಂಪನ್ಸೇಟ್ ಫಾರ್ ದ ಪಾಸ್ಟ್ ವಾಲಂಟ್ರಿ ಸರ್ವಿಸಸ್. ಥರ್ಡ್ ಒನ್, ಪ್ರಾಮಿಸ್ ಟು ಪೇ ಎ ಟೈಮ್ ಬಾರ್ಡ್ ಡೆಟ್. ಫೋರ್ತ್ ಒನ್, ಕಂಪ್ಲೀಟೆಡ್ ಗಿಫ್ಟ್. ಫಿಫ್ತ್ ಒನ್, ಪ್ರಾಮಿಸ್ ಟು ಕಾಂಟ್ರಿಬ್ಯೂಟ್ ಟು ಚಾರಿಟಿ. ಸಿಕ್ಸ್ತ್ ಒನ್, ಕಾಂಪ್ರಮೈಸಿಂಗ್. ಸೆವೆಂತ್ ಒನ್, ಕಾಂಟ್ರಾಕ್ಟ್ ಏಜೆನ್ಸಿ. ಆ್ಯಂಡ್ ಏಯ್ತ್ ಒನ್, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಸೊ ಈ ಒಂದು ಎಕ್ಸೆಪ್ಷನ್ಸ್ ಏನಿದೆಯಲ್ವ ಇದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಬೈ ದ ಎಂಡ್ ಆಫ್ ದಿಸ್ ಚಾಪ್ಟರ್ ವಿ ವಿಲ್ ಡಿಸ್ಕಸ್ ಇನ್ ಡೀಟೇಲ್. ಸೊ ದಿಸ್ ಈಸ್ ದ ಫಸ್ಟ್ ಎಸೆನ್ಷಿಯಲ್ ಎಲಿಮೆಂಟ್. ಸೊ ದೇರ್ ಮಸ್ಟ್ ಬಿ ಎ ಕನ್ಸಿಡರೇಷನ್ ಫಾರ್ ಈಚ್ ಆ್ಯಂಡ್ ಎವ್ರಿ ಕಾಂಟ್ರಾಕ್ಟ್.
Second essential element is that consideration must move at the desire of ಪ್ರಾಮಿಸರ್. ಯಾರು ಪ್ರಾಮಿಸರ್ ಇದ್ದಾನಲ್ವ ಅವನ ಇಷ್ಟ ಪ್ರಕಾರ, ಅವನ ವಿಲ್ಲಿಂಗ್ನೆಸ್ ಪ್ರಕಾರನೇ ಕನ್ಸಿಡರೇಷನ್ ಏನಾಗ್ತಾ ಇರಬೇಕು, ಮೂವ್ ಆಗ್ತಾ ಇರಬೇಕು. ಇದು ಸೆಕೆಂಡ್ ಇಂಪಾರ್ಟೆಂಟ್ ರೂಲ್ ಅಬೌಟ್ ದ ವ್ಯಾಲಿಡ್ ಕನ್ಸಿಡರೇಷನ್. Consideration must move from the promisee to the promiser at the desire of the promiser or a willingness of the promiser. If any act performed, if anything done without any request of the promiser, it is not a consideration and not enforceable by law. ಇಲ್ಲಿ ಯಾರು ಪ್ರಾಮಿಸರ್ ಇದಾನಲ್ವ ಅವನ ವಿಲ್ಲಿಂಗ್ನೆಸ್ ಪ್ರಕಾರವಾಗಿಯೇ ಮಾಡಬೇಕು. ಒಂದು ವೇಳೆ ಅವನ ವಿಲ್ಲಿಂಗ್ನೆಸ್ ಇಲ್ಲದೇನೆ, ಅವನಿಗೆ ಗಮನಕ್ಕೆ ತರದೇನೆ ಏನಾದರೂ ಮಾಡಿದರೆ ಅದನ್ನು ನಾವು ಕನ್ಸಿಡ್ರೇಷನ್ ಅಂತ ಕರೆಯೋದಿಲ್ಲ. ಅದು ಕಾನೂನಲ್ಲೂ ಕೂಡ ಅದು ಅಕ್ಸೆಪ್ಟ್ ಮಾಡೋದಿಲ್ಲ. ಇಟ್ ಮಸ್ಟ್ ಬಿ ಡಿಸೈರ್ ಆಫ್ ದ ಪ್ರಾಮಿಸರ್, ನಾಟ್ ದ ಡಿಸೈರ್ ಆಫ್ ದ ಎನಿ ಥರ್ಡ್ ಪಾರ್ಟಿ. ಇಫ್ ಎನಿ ದ ಡಿಸೈರ್ ಆಫ್ ಥರ್ಡ್ ಪಾರ್ಟಿ ಕೆನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ಎನ್ ಕನ್ಸಿಡರೇಷನ್. ಅದನ್ನು ನಾವು ಎನ್ಫೋರ್ಸಿಬಲ್ ಕೂಡ ಮಾಡೋದಿಲ್ಲ. ಅದನ್ನು ಎನ್ಫೋರ್ಸಿಬಲ್ ಮಾಡಬೇಕು ಅಂತಂದರೆ ದೇರ್ ಮಸ್ಟ್ ಬಿ ಆ್ಯನ್ ವ್ಯಾಲಿಡ್ ಕನ್ಸಿಡರೇಷನ್. ಸೊ ಫಾರ್ ಎಕ್ಸಾಂಪಲ್, ಈಗ ಅನಿಲ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನೇನು ಮಾಡ್ದ, ಆಕಾಶ್ ಅಂತ ಅವನ ಪಕ್ಕದ ಮನೆಯಲ್ಲಿದ್ದ. ಸೊ ಈಗ ಆಕಾಶ್ ಮನೆಯಲ್ಲಿ ಏನಾಗ್ತಾಯಿದೆ, ಬೆಂಕಿ ಹೊತ್ಕೊಂಡು ಉರಿತಾ ಇದೆ ಅಂತ ಈಗ ಅನಿಲ್ಗೆ ಅನ್ನಿಸ್ತು. ಅನಿಲ್ ಅದನ್ನು ನೋಡ್ದ. ಈಗ ಅನಿಲ್ಗೆ ತಕ್ಷಣ ಹೊಳಿತು, ನಾನು ಆಕಾಶ್ಗೆ ಹೆಲ್ಪ್ ಮಾಡಬೇಕು, ಅವನೇನು ಮನೆ ಸುಟ್ಟೋಗ್ತಿದೆಯಲ್ವ ಅದನ್ನು ಆರಿಸಬೇಕು ಅಂತ ಅವನೇನು ಮಾಡ್ದ, ವಾಲಂಟ್ರಿಯಾಗಿ ಹೋಗಿ ಅವನು ಆಕಾಶ್ ಮನೇನ ನೀರು ಹಾಕಿ ಅದನ್ನು ನಂದಿಸುವಂಥ ಕೆಲಸವನ್ನು ಮಾಡ್ದ. ಇಲ್ಲಿ ಅನಿಲ್ ಏನಿದಾನಲ್ವ, ಅವನು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವನೇನು ಎಕ್ಸ್ಪೆಕ್ಟ್ ಮಾಡ್ದೇ ಫ್ರೀಯಾಗಿ ಹೋಗಿ ಅವನಿಗೆ ಸರ್ವಿಸ್ ಮಾಡ್ದ. ಸೊ ಇಲ್ಲಿ ಅನಿಲ್ ಏನಿದಾನಲ್ವ, ಅವನು ಏನು ಸರ್ವಿಸ್ ಮಾಡಿದ್ದಕ್ಕೆ ಅವನೇನು ಕನ್ಸಿಡ್ರೇಷನ್ ಕೇಳಂಗಿಲ್ಲ ಆಕಾಶ್ಗೆ. ಯಾಕಂತಂದರೆ ಆಕಾಶ್ ಕೇಳಲಿಲ್ಲ, ನನಗೆ ನನ್ನ ಮನೆ ಹೊತ್ಕೊಂಡು ಉರಿತಿದೆ, ನೀನು ಬಂದು ಸಹಾಯ ಮಾಡು ಅಂತ ಕೇಳಲಿಲ್ಲ. ಇವನೇ ವಾಲಂಟಿಯರಾಗಿ ಹೋಗಿ ಹೆಲ್ಪ್ ಮಾಡಿದ್ದಾನೆ. ಸೊ ಇಂತಹ ಒಂದು ಸರ್ಕಮ್ಸ್ಟೆನ್ಸಸ್ಸಲ್ಲಿ ಪ್ರಾಮಿಸರ್ ಯಾರಿದ್ದಾನಲ್ವ, ಆ ಪ್ರಾಮಿಸರ್ ಡಿಸೈರ್ ಪ್ರಕಾರ ಕನ್ಸಿಡ್ರೇಷನ್ನು ಡಿಸೈಡ್ ಆಗದೆ ಇರೋದ್ರಿಂದ ಅಲ್ಲಿ ಕನ್ಸಿಡ್ರೇಷನ್ ಮೂವ್ ಆಗೋದಿಲ್ಲ. ಅಲ್ಲಿಗೆ ಇನ್ ದಿಸ್ session we discussed the first two essential elements of a valid consideration. So consideration is must for every contract, and consideration must move at the desire of the promiser. If you require more information, go through with these references. Thank you. Have a good day.